ಬಸ್ ಅಂದಿದ ತಕ್ಷಣ ಫಸ್ಟ್ ನಮ್ಗೆ ಲಂಡನ್ ಅಥವಾ ಬೇರೆ ಕಂಟ್ರಿ ನೆನಪಾಗುತ್ತೆ. ಅದೇ ಡಬಲ್ ಡೆಕ್ಕರ್ ಬಸ್ ಇವಾಗ ನಮ್ ಬೆಂಗಳೂರಲ್ಲಿ ಕೂಡ ಬಂದಿದೆ ಅಂದ್ರೆ ನಂಬ್ತೀರಾ? ಆ ಬಸ್ ನ ಇವತ್ತು ಎಕ್ಸ್ಪೀರಿಯನ್ಸ್ ಮಾಡಕ್ ಹೋಗ್ತಾ ಇದೀರಿ. ಟಿಕೆಟ್ಸ್ ಹೇಗ್ ಬುಕ್ ಮಾಡೋದು, ಎಷ್ಟು ಕಾಸ್ಟ್ ಆಗುತ್ತೆ, ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ, ಇದೆಲ್ಲ ಇನ್ಫಾರ್ಮೇಶನ್ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ ಮುಂಚೆ ಒಂದ್ ಲೈಕ್ ಮಾಡೋದನ್ನ ಮರಿಬೇಡಿ, ಹಾಗೆ ನಿಮ್ ಫ್ರೆಂಡ್ಸ್ ಗೆ ಶೇರ್ ಮಾಡಬೇಡಿ. ಹಾಯ್ ಗೈಸ್, ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ ನಮ್ಗೆ ಬ್ಯಾಂಗ್ಳೂರ್ನ ನಾಸ್ಟಾಲಜಿಕ್ ಫೀಲ್ ಕೊಡುವಂತ ಡಬಲ್ ಡೆಕ್ಕರ್ ಬಸ್ ನ ಎಕ್ಸ್ಪೀರಿಯನ್ಸ್ ಮಾಡಕ್ ಹೋಗ್ತಾ ಇದೀವಿ. ಆಕ್ಚುಲಿ 1970s ಇಂದ 1990s ವರೆಗೂ ಸಿಟಿ ಟ್ರಾನ್ಸ್ಪೋರ್ಟೇಷನ್ ಪಾರ್ಟ್ ಆಗಿ ಈ ಡಬಲ್ ಡೆಕ್ಕರ್ ಬಸ್ಸಸ್ ಸರ್ವಿಸ್ ಅಲ್ಲಿ ಇತ್ತು. ಆದ್ರೆ 1997 ಅಲ್ಲಿ ಈ ಸರ್ವಿಸಸ್ ನ ಸ್ಟಾಪ್ ಮಾಡಿದ್ರು. ಆದ್ರೆ 29 ಇಯರ್ಸ್ ಆದ್ಮೇಲೆ ಈಗ ಕರ್ನಾಟಕ ಸ್ಟೇಟ್ ಟೂರಿಸಂ ಡಿಪಾರ್ಟ್ಮೆಂಟ್ ಅವರು ಹೊಸದಾಗಿ ಅಂಬಾರಿ ಹಾಪ್ ಆನ್ ಆಫ್ ಆಫ್ ಬಸ್ಸಸ್ ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಈ ಬಸ್ ಸಿಗೋದು ನಿಮ್ಗೆ ಟೌನ್ ಹಾಲ್ ಹತ್ರ ಬಂದ್ರೆ ರವೀಂದ್ರ ಕಲಾಕ್ಷೇತ್ರ ಹತ್ರನೇ ಸಿಗೋದು ಬಸ್ ಇದು. KSTDC ಅವರು ಅಟ್ ಪ್ರೆಸೆಂಟ್ 3 ಬಸ್ ನ ಬಿಟ್ಟಿದ್ದಾರೆ. ಅಂಬಾರಿ ಅಂತ ಬಸ್ ಹೆಸರು. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಬಸ್. ಈ ಬಸ್ ಅಲ್ಲಿ 40 ಸೀಟ್ಸ್ ಇರುತ್ತೆ. 20 ಸೀಟ್ಸ್ ಮೇಲೆ ಇದ್ರೆ 20 ಸೀಟ್ಸ್ ಒಳಗಡೆ ಇರುತ್ತೆ. ಸೊ ಆಕ್ಚುಲಿ ಒಳಗಡೆ ಕುತ್ಕೊಂಡ್ರೆ ನಿಮ್ಗೆ AC ಫೆಸಿಲಿಟೀಸ್ ಇದೆ. ಕಂಪ್ಲೀಟ್ ಆಗಿ AC ಇಂದ ಕವರ್ ಆಗಿರುತ್ತೆ. ಅಂಡ್ ಮೇಲೆ ಹೋದ್ರೆ ನಮ್ಗೆ ಓಪನ್ AC, ಒಳಗಡೆ ಮಸ್ತ್ ಗಾಳಿ ಬರುತ್ತೆ. ಅಂಡ್ ಮಧ್ಯಾಹ್ನ ಹೊತ್ತು ಏನಾದ್ರು ಬರ್ತಿದ್ರೆ ಸ್ವಲ್ಪ ನೋಡ್ಕೊಂಡು ಬನ್ನಿ, ಯಾಕಂದ್ರೆ ಬಿಸಿಲು ಹೆವಿ ಅಂದ್ರೆ ಹೆವಿ ಇರುತ್ತೆ. ಇನ್ನು ಟಿಕೆಟ್ ಹೇಗೆ ಬುಕ್ ಮಾಡ್ಕೊಳ್ಳೋದು ಅಂತ ಯೋಚನೆ ಮಾಡ್ತಿದ್ರೆ ನಾವು 2 ತರ ಟಿಕೆಟ್ ಬುಕ್ ಮಾಡ್ಕೊಳ್ಬಹುದು. ಒಂದು ಬಂದ್ಬಿಟ್ಟು ಆನ್ಲೈನ್, ಇನ್ನೊಂದು ಬಂದ್ಬಿಟ್ಟು ಆಫ್ಲೈನ್. ಆಫ್ಲೈನ್ ಟಿಕೆಟ್ಸ್ ನೀವೇನಾದ್ರೂ ಬುಕ್ ಮಾಡ್ತಿದ್ರೆ ಇಲ್ಲೇ ರವೀಂದ್ರ ಕಲಾಕ್ಷೇತ್ರ ಹತ್ರ ಬಂದ್ರೆ ಅಥವಾ ಟೌನ್ ಹಾಲ್ ಪಕ್ಕದಲ್ಲೇ ಇರೋದು. ಆಕ್ಚುಲಿ ಇಲ್ಲಿ ಬಂದ್ರೆ ಅಲ್ಲಿ ಒಬ್ಬ ಪರ್ಸನ್ ನಿಂತಿರ್ತಾರೆ, ಅನಿಲ್ ಅಂತ ಹೇಳ್ಬಿಟ್ಟು. ನಂಬರ್ನ ನಾನು ಮೆನ್ಷನ್ ಮಾಡ್ತಿರ್ತೀನಿ, Instagram ID ಕೂಡ ಮೆನ್ಷನ್ ಮಾಡ್ತಾ ಇರ್ತೀನಿ. ಸೊ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಸಾಕು, ನಮಗೆ ಟಿಕೆಟ್ ಸಿಗುತ್ತೆ. ಪ್ರೈಸ್ ಬಂದ್ಬಿಟ್ಟು ಜಸ್ಟ್ 180 rupees ಆಗಿರುತ್ತೆ. ಅಂಡ್ ನೀವೇನಾದ್ರೂ ಆಫ್ಲೈನ್ ಬುಕಿಂಗ್ ಮಾಡ್ತಿದ್ರೆ ಕ್ಯಾಶ್ ಯೂಸ್ ಆಗಲ್ಲ, ಓನ್ಲಿ UPI ಮಾತ್ರ ವರ್ಕ್ ಆಗುತ್ತೆ. ಸೊ UPI ಬುಕಿಂಗ್ ಮಾತ್ರ ಅವೈಲೇಬಲ್ ಇರುತ್ತೆ. ಇನ್ನು ನಿಮಗೆ ಆನ್ಲೈನ್ ಟಿಕೆಟ್ಸ್ ಬೇಕು ಅಂದ್ರೆ ನಾನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ, ನೋಡ್ಕೊಳ್ಳಿ. ನೀವು ಗೂಗಲ್ ಹೋಗ್ಬಿಟ್ಟು KSTDC ಅಂತ ಸರ್ಚ್ ಮಾಡಿದ್ರೆ ಅಲ್ಲಿ ಹಾಪ್ ಆನ್ ಹಾಪ್ ಆಫ್ ಅಂತ ಸರ್ವಿಸಸ್ ಬರುತ್ತೆ. ಅಲ್ಲಿ ನೀವು ಸ್ಕ್ರೋಲ್ ಮಾಡಿದ್ರೆ ಇಲ್ಲಿ ನೀವು ನೋಡ್ಬೋದು ಯಾವ ಟೈಮ್ ಸ್ಲಾಟ್ ಬೇಕು ಅಂತ ಕೇಳುತ್ತೆ. ನಿಮ್ಗೆ ಯಾವ ಟೈಮ್ ಸ್ಲಾಟ್ ಬೇಕೋ ಆ ಟೈಮ್ ಸ್ಲಾಟ್ ನ ನೀವು ಬುಕ್ ನವ್ ಅಂತ ಕ್ಲಿಕ್ ಮಾಡಿ ಸೆಲೆಕ್ಟ್ ಮಾಡ್ಕೊಂಡ್ರೆ ನೆಕ್ಸ್ಟ್ ನಮ್ಗೆ ಎಷ್ಟು ಜನಕ್ ಬುಕಿಂಗ್ ಮಾಡ್ತಿದ್ದೀರಾ ಅಂತ ಕೇಳುತ್ತೆ, ಮತ್ತೆ ಯಾವ ಡೇಟ್ ಅಲ್ಲಿ ಬೇಕು ಅಂತ ಕೇಳುತ್ತೆ. ಎರಡು ಸೆಲೆಕ್ಟ್ ಮಾಡಿದಾದ್ಮೇಲೆ ಅಪ್ಪರ್ ಬಂಕ್ ಬೇಕಾ ಲೋವರ್ ಬೇಕಾ ಅಂತ ಕೇಳುತ್ತೆ. ನಮ್ಗೆ ಅಪ್ಪರ್ ಬೇಕಾಗಿರೋದ್ರಿಂದ ಇಲ್ಲಿ ನೀವು ನೋಡ್ತಾ ಇರ್ಬೋದು ಅಪ್ಪರ್ ಅಂತ. ಇದ್ರ ಮೇಲೆ ಬುಕ್ ನವ್ ಅಂತ ಕೊಟ್ರೆ ನೆಕ್ಸ್ಟ್ ನಮ್ಗೆ ಇಮೇಲ್ ID ಮತ್ತೆ ವೆರಿಫಿಕೇಶನ್ ಕೇಳುತ್ತೆ. ಒಂದ್ಕಿತ ವೆರಿಫಿಕೇಶನ್ ಆಗಿದಾದ್ಮೇಲೆ ನಮ್ಗೆ ಯಾವ ಸೀಟ್ ಬೇಕೋ ಆ ಸೀಟ್ ನ ನಾವು ಚೂಸ್ ಮಾಡ್ಕೊಳ್ಬಹುದು. ಇದ್ರಲ್ಲಿ ನಾವು ನೋಡ್ತಾ ಇದ್ರೆ ಗ್ರೀನ್ ಕಲರ್ ಇರೋದೆಲ್ಲ ಅವೈಲೇಬಲ್ ಇದೆ ಅಂತ. ಸೊ ನಾನು U1 ಅಂತ ಚೂಸ್ ಮಾಡ್ಕೊಂಡೆ. ಅಲ್ಲಿ ನಮ್ ಏಜ್ ಮತ್ತೆ ಜೆಂಡರ್ ಮೆನ್ಷನ್ ಮಾಡಿ ಪ್ರಾಸೆಸ್ ಅಂತ ಕೊಟ್ರೆ ಪೇಮೆಂಟ್ ಗೇಟ್ ವೇ ಕರ್ಕೊಂಡು ಹೋಗುತ್ತೆ. ಒಂದ್ಕಿತ ಪೇಮೆಂಟ್ ಆದ್ಮೇಲೆ ಮೆಸೇಜ್ ಕೂಡ ಬರುತ್ತೆ, ಆಮೇಲೆ ಮೇಲ್ ಕೂಡ ಬರುತ್ತೆ. ಈ ಬುಕಿಂಗ್ ಮೇಲ್ ನ ಅಲ್ಲಿ ನೀವು ನಿಂತಿರೋ ಪರ್ಸನ್ ಗೆ ತೋರಿಸಿದ್ರೆ ಈ ತರ ಒಂದು ಬ್ಯಾಂಡ್ ಕೊಡ್ತಾರೆ. ಅದನ್ನ ಹಾಕೊಂಡು ನೀವು ಇಡೀ ದಿನ ಬಸ್ ಅಲ್ಲಿ ಸುತ್ತಾಡಬಹುದು. ಇದಾಗಿತ್ತು ಆನ್ಲೈನ್ ಟಿಕೆಟ್ ಬುಕಿಂಗ್ ಪ್ರಾಸೆಸ್. ನೀವೇನಾದ್ರೂ ಟಿಕೆಟ್ಸ್ ಬುಕ್ ಮಾಡ್ತಿದ್ರೆ 1 day ಬಿಫೋರ್ ಟಿಕೆಟ್ಸ್ ಬುಕ್ ಮಾಡೋದು ಬೆಸ್ಟ್ ಅಂತ ಹೇಳ್ತೀನಿ, ಯಾಕಂದ್ರೆ ಸೀಟ್ಸ್ ಅವೈಲೇಬಲ್ ಇರುತ್ತೆ. ನಿಮ್ಗೆ ಯಾವ್ದು ಬೇಕೋ ಆ ಸೀಟ್ ನ ಚೂಸ್ ಮಾಡ್ಕೊಂಡು ಕುತ್ಕೊಳ್ಬಹುದು. ಅದಕ್ಕೋಸ್ಕರ ಇನ್ಯಾಕ್ ತಡ, ನನ್ನ ಎಕ್ಸ್ಪೀರಿಯನ್ಸ್ ಹೇಗಿತ್ತು, ಯಾವ್ಯಾವ ಸ್ಟಾಪ್ ಅಲ್ಲಿ ಇಳ್ಕೊಳ್ಬಹುದು ಅಂತ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಬಸ್ ನೋಡಿ ಎಷ್ಟು ಸಖತ್ತಾಗಿದೆ, ಸ್ಲೀಕ್ ಅಂಡ್ ಎಲಿಗೆಂಟ್ ಆಗಿದೆ. ಸಕ್ಕತ್ತಾಗಿದೆ ಗೊತ್ತಾ. ಬಸ್ ಮಾತ್ರ ಫಸ್ಟ್ ಟೈಮ್ ಬರ್ತಾ ಇರೋದು ಲಂಡನ್ ಸ್ಟೈಲ್ ಹಾಪ್ ಆನ್ ಹಾಪ್ ಆಫ್ ಬಸ್ ನಮ್ಮ ಕರ್ನಾಟಕದಲ್ಲಿ ಬೆಂಗಳೂರಲ್ಲಿದೆ. ಈಗ ಅದ್ರೊಳಗಡೆ ನಾನು ಇದ್ದೀನಿ. ಇಲ್ಲಿ ಮೇಲೆ ಹೋದ್ರೆ ರೂಫ್ ಟಾಪ್ ಇರುತ್ತೆ ಅಂಡ್ ನಮ್ಗೆ ಟ್ಯಾಗ್ ಕೂಡ ಕೊಟ್ಟಿದ್ದಾರೆ ನೋಡಿ. ಒಳಗಡೆ ಹೋಗೋಣ. ಈ ಬಸ್ ಸ್ಟಾರ್ಟ್ ಆಗೋದು ಟೌನ್ ಹಾಲ್ ಅಥವಾ ರವೀಂದ್ರ ಕಲಾಕ್ಷೇತ್ರ ಇಂದ ಸ್ಟಾರ್ಟ್ ಆಗುತ್ತೆ. ಮತ್ತೆ ಬ್ಯಾಂಗ್ಳೂರ್ ಫುಲ್ ಒಂದು ರೌಂಡ್ ನೋಡ್ಕೊಂಡು, ಫುಲ್ ಅಲ್ಲ, ಒಂದು 40 minutes ರೈಡ್ ಇರುತ್ತೆ ಅಷ್ಟೇ ಈ ಬಸ್ಸಲ್ಲಿ. 40 minutes ರೈಡ್ ಮುಗಿಸ್ಕೊಂಡು ವಾಪಸ್ ಇಲ್ಲಿಗೆ ತಗೊಂಡ್ಬಂದು ಬಿಡ್ತಾರೆ. ಈ ಬಸ್ ರೂಟ್ ನೋಡೋದಾದ್ರೆ ನಾವು ರವೀಂದ್ರ ಕಲಾಕ್ಷೇತ್ರ ಇಂದ ಸ್ಟಾರ್ಟ್ ಆಗುತ್ತೆ. ಹಾಗೆ ಟೌನ್ ಹಾಲ್, ಹಡ್ಸನ್ ಸರ್ಕಲ್, ಕಂಠೀರವ ಸ್ಟೇಡಿಯಂ, ವಿಶ್ವೇಶ್ವರಯ್ಯ ಮ್ಯೂಸಿಯಂ, ಕಬ್ಬನ್ ಪಾರ್ಕ್, ಚಿನ್ನಸ್ವಾಮಿ ಸ್ಟೇಡಿಯಂ, ಹಾಗೆ ಹೈಕೋರ್ಟ್ ಅಂಡ್ ವಿಧಾನಸೌಧ ನೋಡ್ಕೊಂಡು ರಿಟರ್ನ್ ರವೀಂದ್ರ ಕಲಾಕ್ಷೇತ್ರ ಹತ್ರ ಸ್ಟಾಪ್ ಮಾಡ್ತಾರೆ. ಇದೊಂದು ಸ್ಮಾಲ್ ಸರ್ಕ್ಯೂಟ್ ಆಗಿರುತ್ತೆ. ಇದನ್ನ ನಾವು ಒಂದು 40 minutes ಅಲ್ಲಿ ರೈಡ್ ನ ಕಂಪ್ಲೀಟ್ ಮಾಡಬಹುದು. ಇನ್ನೊಂದೇನಪ್ಪಾ ಅಂದ್ರೆ ನಾವು ಈ ಸ್ಟಾಪ್ಸ್ ಅಲ್ಲಿ ಎಲ್ ಬೇಕಂದ್ರೂ ಇಳ್ಕೊಂಡು ಆ ಪ್ಲೇಸ್ ನ ಎಕ್ಸ್ಪ್ಲೋರ್ ಮಾಡ್ಕೊಂಡು ನೆಕ್ಸ್ಟ್ ಬರೋ ಬಸ್ ಅಲ್ಲಿ ಹತ್ಕೊಂಡು ಬರ್ಬೋದು. ಅಂದ್ರೆ ನಾವು ಒಂದ್ಕಿತ ಟಿಕೆಟ್ ತಗೊಂಡ್ರೆ ಫುಲ್ ಡೇಗೆ ವ್ಯಾಲಿಡ್ ಆಗಿರುತ್ತೆ. ನಾವು ಹಾಪ್ ಆನ್ ಹಾಪ್ ಆಫ್ ಯಾವ ಬಸ್ ಅಲ್ಲಿ ಬೇಕಂದ್ರೂ ಹತ್ಕೊಂಡು ಇಳಿಬಹುದು. ಮಾರ್ನಿಂಗ್ 10:30ಗೆ ಫಸ್ಟ್ ಬಸ್ ಬಿಟ್ರೆ ನೈಟ್ 7:30ಗೆ
ಲಾಸ್ಟ್ ಬಸ್ ಬಿಡುತ್ತೆ. ಸೊ ಟೈಮಿಂಗ್ಸ್ ನೋಡ್ಕೊಂಡು ಬನ್ನಿ. ನಾನು ಹೇಳೋದು ಏನಪ್ಪ ಅಂದರೆ ಮಾರ್ನಿಂಗ್ ಸ್ಲಾಟ್ ಬುಕ್ ಮಾಡ್ಕೊಂಡು ಬನ್ನಿ. ಯಾಕಪ್ಪ ಅಂದರೆ ನೀವು ಒಂದು ಪ್ಲೇಸಲ್ಲಿ ನೀವು ಇಳ್ಕೊಂಡು ಆ ಪ್ಲೇಸ್ನ ಎಕ್ಸ್ಪ್ಲೋರ್ ಮಾಡಿಕೊಂಡು ಮತ್ತೆ ಇನ್ನೊಂದು ಬಸ್ ಹತ್ಕೊಂಡು ನೆಕ್ಸ್ಟ್ ಬರುತ್ತಲ್ಲ ಆ ಬಸ್ನ ಹತ್ಕೊಂಡು ಬರ್ಬೋದು. ಬಟ್ ನೀವೇನಾದ್ರು ಸಂಜೆ ಬಂದರೆ ಆ ಥರ ಆಗಲ್ಲ. ಫುಲ್ ಒಂದು ರೌಂಡ್ ಕರ್ಕೊಂಡ್ಬಂದು ನಿಲ್ಲಿಸ್ಬಿಡ್ತಾರೆ ಅಷ್ಟೇ. ಸೊ ಇವಾಗ ನಾನು ಹೋಗಿದ್ದು ಅದೇ ಥರ ಆಯಿತು. ಅದಕ್ಕೋಸ್ಕರ ನೀವು ಸಂಜೆ ಬರೋಕ್ಕೆ ಹೋಗ್ಬೇಡಿ, ಮಾರ್ನಿಂಗ್ ಬನ್ನಿ. ನೀವು ಒಂದ್ಕಿತ ಏನಾದರೂ ಇಲ್ಲಿ ಟೌನ್ ಹಾಲ್ ಹತ್ರ ಬಂದುಬಿಟ್ಟು ಸ್ಟಾಪ್ ಮಾಡಿದ್ರೆ ನಿಮ್ಮ ಕೈಯಲ್ಲಿ ಇದ್ದಿದ್ದು ಬ್ಯಾಂಡ್ನ ತೆಗ್ದುಬಿಡ್ತಾರೆ. ಸೊ ಅಲ್ಲಿಗೆ ನಿಮ್ಮ ರೈಡ್ ಕಂಪ್ಲೀಟ್ ಆಯಿತು. ಮತ್ತೆ ಇನ್ನೊಂದು ಬಸ್ಸಲ್ಲಿ ಹೋಗೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು. ಟ್ರಾಫಿಕ್ ಜಾಸ್ತಿನೇ ಇದೆ ನಿಜ ಹೇಳಬೇಕು ಅಂದರೆ. ಜನ ಎಲ್ಲ ನಗಿತಾ ಇದ್ದಾರೆ ಡಬಲ್ ಡೆಕ್ಕರ್ ಬಸ್ಸಲ್ಲಿ ಇರೋದಕ್ಕೆ. ಬ್ಯಾಂಗ್ಳೂರ್ನ ಇನ್ನೊಂದು ವ್ಯೂ ಅಲ್ಲಿ ನೋಡ್ತಾ ಇದೀಯ, ಇಷ್ಟು ಮೇಲೆ ಯಾವತ್ತೂ ನೋಡಿಲ್ಲ. ಈ ತರ ಓಪನ್ ರೂಫ್ ಟಾಪ್ ಬಸ್ ಅಲ್ಲಿ ನಾನಂತೂ ಫಸ್ಟ್ ಟೈಮ್ ಬಂದಿದ್ದೀನಿ. ಜನ ನೋಡಿದ್ರೆ ನಮ್ಮನ್ನೇ ನೋಡ್ತಾ ಇದ್ರು ಅಂಡ್ ನಾವಂತೂ ತರಲೆ ಮಾಡೋದನ್ನ ನಿಲ್ಸ್ತಾನೆ ಇದ್ದಿಲ್ಲ. ನೀವು ನೋಡ್ತಾ ಇರ್ಬೋದು. ಪಚ್ಚಾಗುತ್ತೆ ಆಗಲ್ಲ. ಸೊ ದ ಫಸ್ಟ್ ಸ್ಟಾಪ್ ಎಲ್ಲಿ ಕೊಟ್ಟಿದ್ದಾರೆ ಅಂದರೆ ವಿಶ್ವೇಶ್ವರಯ್ಯ ಮ್ಯೂಸಿಯಂ ಅಲ್ಲಿ ಕೊಟ್ಟಿದ್ದಾರೆ ನಮಗೆ. ಈ ಸರ್ಕ್ಯೂಟ್ ಅಲ್ಲಿ ಎವ್ರಿ 30 ಮಿನಿಟ್ಸ್ಗೂ ಬಸ್ ಹೋಗ್ತಾನೆ ಇರುತ್ತೆ. ಸೊ ನೀವೇನಾದ್ರೂ ಎಕ್ಸ್ಪ್ಲೋರ್ ಮಾಡ್ಬೇಕು ಅನ್ಕೊಂಡಿದ್ರೆ ಪ್ರತಿಯೊಂದು ಸ್ಟಾಪ್ ಅಲ್ಲಿ ಕೂಡ ಇಳ್ಕೊಂಡು ಎಕ್ಸ್ಪ್ಲೋರ್ ಮಾಡಿ ಮತ್ತೆ 30 ಮಿನಿಟ್ಸ್ ಅಲ್ಲಿ ಬರೋ ಬಸ್ ನ ಹತ್ಕೊಂಡು ಬನ್ನಿ ಅಂತ ಹೇಳ್ತೀನಿ. ಆಗ್ಲೇ ಇದು ವರ್ತ್ ಇರೋದು, ಇಲ್ಲ ಅಂದ್ರೆ ಇದು ವರ್ತ್ ಇಲ್ಲ ಅಂತ ಹೇಳ್ತೀನಿ. ಗಿಡಗಳೆಲ್ಲ ಅಡ್ಡ ಬರುತ್ತೆ, ಅಣ್ಣ ಕಟ್ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಸ್ಟಾಪ್ ಬಂದ್ಬಿಟ್ಟು ಚಿನ್ನಸ್ವಾಮಿ ಸ್ಟೇಡಿಯಂ ನೋಡ್ತಾ ಇರ್ಬೋದು. ಇಲ್ಲಿ RCB ಸಿಂಬಲ್ ಕೂಡ ಹಾಕ್ತಿದ್ದಾರೆ. ಥರ್ಡ್ ಸ್ಟಾಪ್ ಬಂದ್ಬಿಟ್ಟು ನಮಗೆ ವಿಧಾನಸೌಧ. ಆ್ಯಕ್ಚುಲಿ ಸಕಲಾಗಿದೆ ವ್ಯೂ, ಹಿಂದೆ ನೋಡ್ತಾ ಇರ್ಬೋದು. ನಾನು ಆಲ್ವೇಸ್ ಬೈಕಲ್ಲಿ ಹೋಗೋಗಿ ನೋಡಿದ್ದೆ, ಅಂದರೆ ಇಷ್ಟು ಟಾಪ್ ವ್ಯೂ ಇದೆ ಇವತ್ತು ನೋಡಿಲ್ಲ. ಎವ್ರಿ ಒನ್ ಇಸ್ ಟೇಕಿಂಗ್ ಫೋಟೋಸ್. ಎಲ್ಲರೂ ಫೋಟೋಸ್ ತಗೊಳ್ತಾ ಇದ್ದಾರೆ. ಎಲ್ಲ ಮುಗಿಸ್ಕೊಂಡು ವಾಪಸ್ ಇಲ್ಲಿಗೆ ಬಂದ್ರಿ. ನೋಡಿ TV ಅವ್ರು ಕೂಡ ಬಂದಿದ್ದಾರೆ. ಆಯ್ತಕ್ಕ ನಿಮ್ದು ಇದೇ ಲಾಸ್ಟ್. ಯಾರಾದರೂ ಬರ್ತಿದ್ರೆ ಇಲ್ಲೇ ಪರ್ಸನ್ ಇರ್ತಾರೆ ಬಸ್ ಹತ್ರನೇ. ಸೊ ಇಲ್ಲಿ ಆಫ್ಲೈನ್ ಟಿಕೆಟ್ಸ್ ಕೂಡ ತಗೊಳ್ಬೋದು ನಾವು. ನ್ಯೂಸ್ ಚಾನಲ್ ಅವ್ರು ಬಂದಿದ್ದಾರೆ. ಸೊ ನಾವು ಕೂಡ ನ್ಯೂಸ್ ಚಾನಲ್ ಅವ್ರು ಮಾಡಿ ನಾನು ನ್ಯೂಸ್ ಚಾನಲ್ ಬೇಸಿಕ್ಲಿ ನಾವು ಬ್ಯಾಂಗ್ಳೂರ್ ಕಂಟೆಂಟ್ ಮಾಡ್ತಾ ಇದ್ದೀವಿ. ಇನ್ನು ವರ್ತಿದ್ಯಾ ವರ್ತಿಲ್ವಾ ಅಂತ ನನ್ನ ಕೇಳಿದ್ರೆ, ನೀವೇನಾದ್ರೂ ಪ್ರತಿಯೊಂದು ಸ್ಟಾಪ್ ಅಲ್ಲಿ ಇಳ್ಕೊಂಡು ಎಕ್ಸ್ಪ್ಲೋರ್ ಮಾಡಿದ್ರೆ ಐ ಥಿಂಕ್ ಇದು ವರ್ತ್ ಇದೆ ಅಂತ. ಇಲ್ಲ ಅಂದ್ರೆ 180 ರುಪೀಸ್ ಕೊಟ್ಟು ಹೋಗೋದ್ರಲ್ಲಿ ವರ್ತ್ ಇಲ್ಲ ಅಂತ ಹೇಳ್ತೀನಿ. ಸೊ ನಿಮ್ಗೇನಾದ್ರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ ಮರಿಬೇಡಿ. ಇದೇ ತರ ಬ್ಯಾಂಗ್ಳೂರ್ ಕಂಟೆಂಟ್ಗೋಸ್ಕರ ನನ್ನ ಪೇಜ್ನ ಫಾಲೋ ಮಾಡೋದನ್ನ ಮರಿಬೇಡಿ. ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ. ಆಂಟಿ ಬೈ ಬೈ, ಟೇಕ್ ಕೇರ್.